ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಬಜ್ಜಿ ಮೆಣಸಿನಕಾಯಲ್ಲಿ ಒಂದು ರುಚಿಯಾದ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇದು ರೊಟ್ಟಿ ಅನ್ನದ ಜೊತೆ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್. ನಾನಿಲ್ಲಿ 4 ಬಜ್ಜಿ ಮೆಣಸಿನಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ತುಂಬ ಖಾರ ಇತ್ತು, ಯಾಕೋ ಗೊತ್ತಿಲ್ಲ. ಸೊ ನಾನು ಅದನ್ನು ಬೀಜಗಳೆಲ್ಲ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಅರ್ಧ ಚಮಚ ಮೆಂತ್ಯ, 1 ಚಮಚ ಜೀರಿಗೆ, 1/4 ಚಮಚದಷ್ಟು ಇಂಗು ಹಾಗೂ ಹೆಚ್ಚಿರುವಂತಹ ಬಜ್ಜಿ ಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇಲ್ಲಿ ನಾನು ಮೊದಲೇ ಹೇಳ್ದಂಗೆ ಇದು ಮೆಣಸಿನಕಾಯಿ ತುಂಬಾ ಖಾರ ಇತ್ತು. ಸೊ ಅದಕ್ಕೆ ನಾನಿಲ್ಲಿ ಹಸಿಮೆಣಸಿನಕಾಯಿ ಹಾಕ್ಕೊಂಡಿಲ್ಲ. ಇನ್ ಕೇಸ್ ಇದು ತುಂಬ ಖಾರ ಇಲ್ಲ ಅಂತಂದರೆ ನೀವು ಹಸಿಮೆಣಸಿನಕಾಯಿನ ಸೇರಿಸ್ಕೊಳ್ಬೋದು. ಇನ್ನು ಇದಕ್ಕೆ ಒಂದು ಅರ್ಧ ಚಮಚ ಅರಿಶಿನದ ಪುಡಿ ಹಾಗೂ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಷ್ಟು ಹುಣಸೆಹಣ್ಣು, ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇದಕ್ಕೆ ನೀರು ಮಾತ್ರ ಹಾಕಕ್ಕೆ ಹೋಗಬೇಡಿ. ಬಜ್ಜಿ ಮೆಣಸಿನಕಾಯಲ್ಲೇ ನೀರಿನ ಅಂಶ ಇರೋದರಿಂದ ಅದು ಅದರಲ್ಲೇ ಬೇಯುತ್ತೆ. ನೀರು ಮಾತ್ರ ಎಕ್ಸ್ಟ್ರಾ ಸೇರ್ಸಕ್ಕೆ ಹೋಗಬೇಡಿ. ನೀರು ಸೇರಿಸಿದ್ರೆ ಮತ್ತೆ ಫ್ಲೇವರ್ ಕಮ್ಮಿ ಆಗುತ್ತೆ. ಇದನ್ನು ಹೀಗೆ ಮುಚ್ಚಿಟ್ಟು ನೀವು ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ. 5 ನಿಮಿಷ ಆಗ್ತಾ ಇದ್ದಂಗೆ ನೋಡಿ ಇದು ಸಾಫ್ಟ್ ಆಗಿದೆ ಹಾಗೂ ಚೆನ್ನಾಗಿ ಬೆಂದಿದೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇದೀಗ ಚೆನ್ನಾಗಿ ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಚಮಚದಷ್ಟು ಬೆಲ್ಲ. ಇದು ಆಪ್ಷನಲ್, ಏಕೆಂದರೆ ನಾವು ಹುಣಸೆಹಣ್ಣು ಉಪಯೋಗ ಮಾಡಿರೋದ್ರಿಂದ ಅಲ್ಲಿ ಬೆಲ್ಲ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ನೀರು ಹಾಕದೇ ನೀವು ರುಬ್ಕೊಳ್ಬೇಕಾಗತ್ತೆ. ಇನ್ನು ಇದಕ್ಕೊಂದು ಒಗ್ಗರಣೆ, 2 ಚಮಚದಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಗೂ ಕರಿಬೇವಿನ ಸೊಪ್ಪು ಹಾಕಿ ಒಂದು ಒಗ್ಗರಣೆ ಕೊಟ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಅನ್ನ, ರೊಟ್ಟಿ, ಚಪಾತಿ, ದೋಸೆ ಜೊತೆ ಸರ್ವ್ ಮಾಡ್ಬೋದು. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.